ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀಟ್ರೋಟಿಂದ ಒಂದು ರುಚಿಕರ ಮತ್ತು ಆರೋಗ್ಯಕರವಾದ ಹಲ್ವಾ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನು 2 ಬೀಟ್ರೋಟ್ ತೆಗೆದುಕೊಂಡು ಸಣ್ಣದಾಗಿ ಹೋಳು ಮಾಡಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೇನೆ. ಜಾಸ್ತಿ ನೀರನ್ನು ಸೇರಿಸಬೇಡಿ, ರಸ ಜಾಸ್ತಿ ಆದರೆ ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಈ ರೀತಿ ಒಂದು ಸೋಸೋದ್ರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಕೈಯಿಂದ ಅದನ್ನು ತಿಕ್ಕಿ ಹಿಂಡ್ಕೊಂಬಿಡಿ. ಹಿಂಡ್ಕೊಂಡು ರಸ ಅಳತೆ ಮಾಡಿ ಇಟ್ಕೊಳ್ಳಿ. ಬೀಟ್ರೋಟ್ ರಸವನ್ನು ನಾನಿಲ್ಲಿ 3 ಕಪ್ಪು ಬೀಟ್ರೋಟ್ ರಸವನ್ನು ತೆಗೆದುಕೊಳ್ತಾ ಇದ್ದೇನೆ. ಮಾಡೋದು ಈ ಸುಲಭ ಮತ್ತು ಟೇಸ್ಟಿಯಾಗಿರುತ್ತೆ, ಅಷ್ಟೇ ಕಲರ್ಫುಲ್ ಕೂಡ ಬರುತ್ತೆ. ಅಂದರೆ ಯಾವುದೇ ರೀತಿ ಕೃತಕ ಬಣ್ಣವನ್ನು ಸೇರಿಸದೆ ನ್ಯಾಚುರಲ್ ಆಗಿ ಪಿಂಕ್ ಕಲರ್ ಹಲ್ವಾ ಏನಾಗುತ್ತೆ ಅಂದರೆ ರೆಡಿ ಆಗುತ್ತೆ. ಈ ರೀತಿ ಅಳತೆ ಮಾಡಿಕೊಂಡು ಅದಕ್ಕೆ 3 ಬಟ್ಲ ನೀರಿಗೆ 1 ಬಟ್ಲ ಏನು ಮಾಡ್ತೇವೆ ಕಾರ್ನ್ ಫ್ಲೋರ್ ಈ ರೀತಿ ಕೆಳಗಡೆನೇ ಇಟ್ಕೊಂಡು ಗ್ಯಾಸ್ಗೆ ಇಡೋದಕ್ಕಿಂತ ಮೊದಲೇ ಇಟ್ಕೊಂಡು ಗಂಟಿಲ್ಲೇ ಚೆನ್ನಾಗಿ ಕಲ್ಕೊಂಡು ಏನು ಮಾಡಿ ಅಂತಂದರೆ ಗ್ಯಾಸ್ ಹಚ್ಚಿ ಆಮೇಲೆ ಲೋ ಫ್ಲೇಮಲ್ಲಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಕೈ ಬಿಡಬೇಡಿ, ಯಾಕಂದರೆ ತಳ ಹಿಡಿಯುತ್ತೆ ಮತ್ತು ಗಂಟಾಗೋಗುತ್ತೆ. ರುಚಿಗೆ ಒಂಚೂರು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಅದು ಸಣ್ಣದಾಗಿ ಗಟ್ಟಿ ಆಗ್ತಾ ಬರೋಕ್ಕೆ ಶುರುವಾದಂಗೆ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಬೇಗನೆ ಗಟ್ಟಿಯಾಗುತ್ತೆ. ಆವಾಗ ಒಂದು ಬುಟ್ಟಿ ಸಕ್ಕರೆ ಹಾಕಿ, ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಮತ್ತೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ಎಳ್ಳು ಉದುರಿಸ್ತಾ ಇದ್ದೀನಿ ನಾನು, ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಹಾಕ್ಬೋದು. ಸೊ ಈ ರೀತಿ ನೋಡಿ, ಒಂದು 10 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಸೊ ಅವಾಗ ಏನು ಮಾಡಿ ಅಂತ ಹೇಳಿದ್ರೆ, ಒಂದು 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಳ ಹಿಡಿಯೋದಿಲ್ಲ. ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲೇ ನಾವೇನು ಮಾಡಬೇಕು ಅಂದರೆ ಹಲ್ವಾ ಮಾಡುವಾಗ ಉಪಯೋಗಿಸ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆದಮೇಲೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಇದನ್ನ ಸ್ವಲ್ಪ ಹಾಕಿದರೆ ಅದು ಹಿಂಗೆ ಕೆಳಗೆ ಇಳಿದು ಬರದೇ ಹೋದರೆ ಹಿಟ್ಟಿನ ಹದ ಸರಿಯಾಗಿದೆ ಅಂತ ಅರ್ಥ. ಹಾಕಿ ಆರೋದಕ್ಕೆ ಬಿಟ್ಟು ನೋಡಿ, ಈ ರೀತಿ ಬೇಕಾದ ಶೇಪಲ್ಲಿ ಪೀಸ್ಗಳನ್ನು ಮಾಡಿಕೊಂಡ್ರೆ ರುಚಿಯಾದ ಹಲ್ವಾ ಏನಾಯಿತು ಅಂದರೆ ರೆಡಿ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಇಷ್ಟ ಆಗ್ತಕ್ಕಂಥದ್ದು. ನೋಡಿ, ಎಲ್ಲೂ ತಳ ಅಂದರೆ ಪ್ಲೇಟಿಗೆ ಅಂಟ್ಕೊಳ್ಳದೆ ಬರ್ತಿದೆ. ವಿಡಿಯೋ ನೋಡುತ್ತಿರೋ ಎಲ್ಲರಿಗೂ ಧನ್ಯವಾದ. ಇಷ್ಟ ಆದರೆ ಶೇರ್ ಮಾಡಿ.